ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ ಹೇಳಿ, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ, ನೇಮತಿ ತಾಲೂಕು. ನಂದು ಇದು ಬೆಳಗುತ್ತಿ ಗ್ರಾಮದ BH ಸುರೇಂದ್ರನಾಥ್ ಅವರ ಜಮೀನು. ಈ ಜಮೀನು ಈ ಹಿಂದೆ ಸುಮಾರು ಒಂದು 100-120 ಕ್ವಿಂಟಲ್ ಅಡಿಕೆ ಬರ್ತಾಯಿತ್ತು. ಇತ್ತಿತ್ತಲಾಗಿ 10-15 ಕ್ವಿಂಟಲ್ ಅಡಿಕೆ ಬರ್ತಾಯಿತ್ತು. ಇದು ಯಾಕೆ ಅಂತ ಕೇಳಿದಾಗ ಇದರ ಈ ತೋಟಕ್ಕೆ ಬಂದಾಗ ನನ್ನನ್ನು ಬಂದು ಈ ತೋಟ ನೋಡ್ಕೊಂಡು ಹೋಗ್ಬರ್ರಿ ಅಂತ ನಾನು ಕರೆದ್ರು ಸುರೇಂದ್ರನಾಥ್ ಅವರು. ಬಂದಾಗ ನಾನು ಹೇಳಿದೆ, ನೋಡಿದರೆ ಭೂಮಿ ನೋಡಿದಾಗ ಇಡಿಮುಂಡಿ ರೋಗ ಭಾಳ ಕಾಣಿಸ್ತಾ ಇತ್ತು. ಅದಕ್ಕೆ ಈ ಭೂಮಿಯಲ್ಲಿ ಗಾಳಿ ಆಡೋ ಪ್ರಮಾಣ ಭಾಳ ಕಡಿಮೆ ಐತಿ, ಇಲ್ಲಿ ಕೆರೆಗೋಡನ್ನು ಜಾಸ್ತಿ ಹೊಡೆಸಿರಂಗೆ ಕಾಣಿಸ್ತೀರಿ, ಅದಕ್ಕೆ ಈ ಗಿಡಗಳು ಅಷ್ಟಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕಾಗಿ ನಾನು ಒಂದು ಸಲಹೆ ಕೊಟ್ಟೋದೆ ಅವರಿಗೆ. ಏನಪ್ಪ ಸಲಹೆ ಅಂದರೆ, ಪ್ರತಿ 2 ಗಿಡದ ನಡುವೆ ಒಂದು ಟ್ರಂಚ್ ಹೊಡೆಸ್ರಿ ಅಂತ ಹೇಳಿ. ಈ ಟ್ರಂಚ್ ಹೊಡೆಸ್ತಿರೋದ್ರಿಂದ ಈಗ ನನ್ನ ಮಾತನ್ನು ಕೇಳಿ ಅವರಿಗೆ ಟ್ರಂಚ್ ಹೊಡೆಸಿದ್ದಾರೆ. ಇನ್ನಿಪಟ್ಟೆ ಗಾಳಿ ಆಡೋ ಪ್ರಮಾಣ ಚೆನ್ನಾಗಾಗ್ತೈತಿ, ಗಿಡಗಳು ಇಂಪ್ರೂವ್ ಆಗ್ತವೆ. ಮುಂದಿನ ವರ್ಷದ ಅವಧಿಯಲ್ಲಿ ಏನು 15 ಕ್ವಿಂಟಲ್ 20 ಕ್ವಿಂಟಲ್ ತಗೊಂತಾರಲ್ಲ, ಇದು ಅಡಿಕೆಯ ಪ್ರಮಾಣ ರೈಸ್ ಹಾಕ್ಯಂತ ಹೋಗ್ತೈತಿ. ಇನ್ನಿಪಟ್ಟು ನೋಡ್ರಿ ಅಂತ ಹೇಳಿ ಇವ್ರಿಗೆ ಸಲಹೆಗಳನ್ನು ಕೊಟ್ಟು ಇಟ್ಟೆ. ಹಾಗಾಗಿ ಟ್ರಂಚ್ ಹೊಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತೋಟ ಉತ್ತಮವಾಗಿ ಬರುತ್ತೆ, ಮೊದಲಿನ ಸ್ಥಿತಿ ಬರ್ತೈತಿ ಅಂತ ಹೇಳಿ ಅವರಿಗೆ ಸಲಹೆಗಳನ್ನು ಕೊಟ್ಟು ಸಗಣಿ ಗೊಬ್ಬರವನ್ನು ಹಾಕ್ರಿ ಅಂತಲೂ ಸಹ ಹೇಳಿದ್ದೀನಿ. ಸಣ್ಣಕ್ಕೆ ಉಳುಮೆ ಮಾಡಿ ಆನಂತರ ಇದನ್ನು ರೋಟ್ರಿ ಹೊಡೆದು ನಿಮ್ಮದು ಗಿಡ ಆಟೋಮೆಟಿಕ್ಕಾಗಿ ಚೆನ್ನಾಗುತ್ತೆ ಏನೋ. ಆಮೇಲೆ ಡಾಕ್ಟರ್ ಸಾಯಿಲ್ 1-2 ಪಟ ಹಾಕ್ಸು, 2 ತಿಂಗಳಿಗೆ 1 ಪಟ 2 ಪಟ ಹಾಕ್ಸಿ. ಸದ್ಯ ಕ್ಯೂರ್ ಆಗೋವ್ರಿಗೂ ಗಿಡಗಳು ಪ್ರತಿಯೊಂದು ಗಿಡಕ್ಕೂ ಹಾಕ್ಸು. ನೀರು ಕೊಡೋದಾದ್ರೆ ಇದಕ್ಕೆ 2 ಶಿಫ್ಟು, 4 ಗಂಟೆದು 1 ಶಿಫ್ಟು, 3 ಗಂಟೆ ಶಿಫ್ಟು, 15 ದಿನಕ್ಕೆ ಒಂದು ನೀರು ಕೊಟ್ಟರೆ ಸಾಕು. ಎರೆ ಭೂಮಿ ಅತಿ ಹೆಚ್ಚು ನೀರು ಕೊಟ್ಟರೆ ಇದು ಇದೇ ಹಣೆ ಬಾರಯ್ಯ. ಇಡೀ ಮುಂಡಿ ರೋಗ ಜಾಸ್ತಿ ಹಾಕ್ಯಂತ ಹೋಗುತ್ತೆ, ಹೊರತು ಕಡಿಮೆ ಆಗಲ್ಲ. ಈ ಭೂಮಿ ಅಂತಲ್ಲ ನೀರು ಭಾಳ ಹಿಡಿದಿಟ್ಟಿರ್ತೈತಿ, ಹೌದು, ಏನೋ ಬೇಗ ಹಾರಕ್ಕೆ ಬಿಡಲ್ಲ. ಆಮೇಲೆ ಈ ನಿಂದು ಅಲ್ಲೇ ಎಷ್ಟೋ ವರ್ಷ ಆಯ್ತು ಉಳುಮೆನೆ ಮಾಡಿಲ್ಲ, ಏನೇನು ಮಾಡಿಲ್ಲ. ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೇರು ಹರಿಬಾರ್ದು, ಇದು ಆಗಬಾರ್ದು, ಆ ಪ್ರಮಾಣ ಹಿಡಿದಿಟ್ಟಿರ್ತೈತಿ.